ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅಂದ್ರೆ ಜರ್ಮನಿಯಲ್ಲಿ ಭಾಷಣ ಮಾಡ್ತಾ ಇದ್ದಾರೆ. ಅಲ್ಲಿ ಬಿಜೆಪಿ ಅವ್ರ ಮೇಲೆ ಕೇಸ್ ಇಲ್ಲ, ಅಪೋಸಿಷನ್ ಮೇಲೆ ಮಾತ್ರ ಕೇಸ್ ಇದೆ. ಕೆಲವೊಂದಿಷ್ಟು ವಿಚಾರಗಳನ್ನ ಜರ್ಮನಿಯಲ್ಲಿ ನನಗೆ ರಾಹುಲ್ ಗಾಂಧಿಯವರ ಮೇಲೆ ಅತ್ಯಂತ ಕನಿಕರ ಮೂಡ್ತಾ ಇದೆ. ಅಧಿವೇಶನದ ಸಂದರ್ಭದಲ್ಲಿ ಜರ್ಮನಿಗೆ ಭೇಟಿ ಕೊಟ್ಟು, ವಿದೇಶಗಳಿಗೆ ಭೇಟಿ ಕೊಟ್ಟು, ಪ್ರತಿ ಸಂದರ್ಭದಲ್ಲೂ ವಿದೇಶದಲ್ಲಿ ಭಾರತವನ್ನು ದೂಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ದೇಶದ ಸುಧಾರಣೆ ನಮ್ಮ ರಾಜ್ಯದಲ್ಲಾಗಬೇಕು, ನಮ್ಮ ದೇಶದಲ್ಲಾಗಬೇಕು, ನಮ್ಮ ಪಾರ್ಲಿಮೆಂಟ್ ಒಳಗೆ ಆಗಬೇಕು. ಪಾರ್ಲಿಮೆಂಟನ್ನು ಬಿಟ್ಟು ಅವರು ವಿದೇಶಕ್ಕೆ ಹೋಗಿ ಅಲ್ಲಿ ಚರ್ಚೆ ಮಾಡಿ ಆ ದೇಶದವರು ಬಂದು ಇಲ್ಲಿ ಸುಧಾರಣೆ ಮಾಡ್ತಾರಾ, ಸರಿ ಮಾಡ್ತಾರಾ? ನಮ್ಮ ದೇಶದಲ್ಲಿ ಇದ್ಕೊಂಡು ನಾವು ಹೋರಾಟ ಮಾಡಬೇಕು, ನಮ್ಮ ದೇಶದಲ್ಲಿ ಇದ್ಕೊಂಡು ನಾವು ಮಾತಾಡಬೇಕು. ಅದು ಬಿಟ್ಟು ಭಾರತವನ್ನು ಅತ್ಯಂತ ಹೀಯಾಳಿಸುವಂಥ ಮತ್ತು ಕೆಟ್ಟದಾಗಿ ಬಿಂಬಿಸುವಂಥ ಕೆಲಸವನ್ನು ನಿರಂತರವಾಗಿ ರಾಹುಲ್ ಗಾಂಧಿಯವರು ಮಾಡ್ತಾ ಇದ್ದಾರೆ. ಅವರು ಅವರ ಪಕ್ಷದಲ್ಲಿ ಇವತ್ತು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಅವರು ವಿರೋಧ ಪಕ್ಷದ ನಾಯಕ ಪಾರ್ಲಿಮೆಂಟಲ್ಲಿ ಆಗಬೇಕಾಗಿತ್ತು. ಅದರ ಬದಲಾಗಿ ಭಾರತದ ವಿರೋಧ ಪಕ್ಷದ ನಾಯಕರಾಗಿ ಅವರು ಮೂಡಿ ಬರ್ತಾ ಇದ್ದಾರೆ. ಯಾವ ಜಯ ಸಿಕ್ಕಿದೆ? ನ್ಯಾಷನಲ್ ಹೆರಾಲ್ಡ್ ಏನು ಹಗರಣ ಇದೆ, ಬಹಳ ದೊಡ್ಡ ಹಗರಣ. ಹಲವಾರು ಜನ ನಾಯಕರು ಇದರಲ್ಲಿ ಸಿಕ್ಕಾಕೊಳ್ಳುವವರು ಇದ್ದಾರೆ. ನಮ್ಮ ಕರ್ನಾಟಕದ ಭಾವಿ ಮುಖ್ಯಮಂತ್ರಿ ಅಂತ ಬಿಂಬಿಸ್ಕೊಳ್ತಾ ಇರುವಂಥವರು ಕೂಡ ಇದರಲ್ಲಿ ಸಿಕ್ಕಾಕೊತಾರೆ. ಅದಕ್ಕಾಗಿ ಯಾವುದೋ ಕಾರಣಕ್ಕೆ ಯಾವುದೋ ಒಂದು ವಿಚಾರದಲ್ಲಿ ಅವರಿಗೆ ಜಯ ಸಿಕ್ಕ ತಕ್ಷಣ ಭ್ರಷ್ಟಾಚಾರ ಎಲ್ಲ ಮುಚ್ಚೋಯ್ತು ಅನ್ನುವಂಥ ಅರ್ಥ ಅಲ್ಲ. ಭ್ರಷ್ಟಾಚಾರವನ್ನು ನಿರಂತರವಾಗಿ ಕಾಂಗ್ರೆಸ್ ಮಾಡ್ತಾ ಇದೆ, ಪೋಷಿಸ್ತಾ ಬಂದಿದೆ. 50-60 ವರ್ಷ ದೇಶ ಮತ್ತು ರಾಜ್ಯದಲ್ಲಿ ಆಡಳಿತ ಮಾಡಿ ಅದನ್ನೇ ಮಾಡಿದೆ, ಇವತ್ತಿಗೂ ಅದನ್ನೇ ಮಾಡ್ತಾ ಇದೆ. ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅಂದ್ರೆ ಜರ್ಮನಿಯಲ್ಲಿ ಭಾಷಣ ಮಾಡ್ತಾ ಇದ್ದಾರೆ. ಅಲ್ಲಿ ಬಿಜೆಪಿ ಅವ್ರ ಮೇಲೆ ಕೇಸ್ ಇಲ್ಲ, ಅಪೋಸಿಷನ್ ಮೇಲೆ ಮಾತ್ರ ಕೇಸ್ ಇದೆ. ಕೆಲವೊಂದಿಷ್ಟು ವಿಚಾರಗಳನ್ನ ಜರ್ಮನಿಯಲ್ಲಿ ನನಗೆ ರಾಹುಲ್ ಗಾಂಧಿಯವರ ಮೇಲೆ ಅತ್ಯಂತ ಕನಿಕರ ಮೂಡ್ತಾ ಇದೆ. ಅಧಿವೇಶನದ ಸಂದರ್ಭದಲ್ಲಿ ಜರ್ಮನಿಗೆ ಭೇಟಿ ಕೊಟ್ಟು, ವಿದೇಶಗಳಿಗೆ ಭೇಟಿ ಕೊಟ್ಟು, ಪ್ರತಿ ಸಂದರ್ಭದಲ್ಲೂ ವಿದೇಶದಲ್ಲಿ ಭಾರತವನ್ನು ದೂಷಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ದೇಶದ ಸುಧಾರಣೆ ನಮ್ಮ ರಾಜ್ಯದಲ್ಲಾಗಬೇಕು, ನಮ್ಮ ದೇಶದಲ್ಲಾಗಬೇಕು, ನಮ್ಮ ಪಾರ್ಲಿಮೆಂಟ್ ಒಳಗೆ ಆಗಬೇಕು. ಪಾರ್ಲಿಮೆಂಟನ್ನು ಬಿಟ್ಟು ಅವರು ವಿದೇಶಕ್ಕೆ ಹೋಗಿ ಅಲ್ಲಿ ಚರ್ಚೆ ಮಾಡಿ ಆ ದೇಶದವರು ಬಂದು ಇಲ್ಲಿ ಸುಧಾರಣೆ ಮಾಡ್ತಾರಾ, ಸರಿ ಮಾಡ್ತಾರಾ? ನಮ್ಮ ದೇಶದಲ್ಲಿ ಇದ್ಕೊಂಡು ನಾವು ಹೋರಾಟ ಮಾಡಬೇಕು, ನಮ್ಮ ದೇಶದಲ್ಲಿ ಇದ್ಕೊಂಡು ನಾವು ಮಾತಾಡಬೇಕು. ಅದು ಬಿಟ್ಟು ಭಾರತವನ್ನು ಅತ್ಯಂತ ಹೀಯಾಳಿಸುವಂಥ ಮತ್ತು ಕೆಟ್ಟದಾಗಿ ಬಿಂಬಿಸುವಂಥ ಕೆಲಸವನ್ನು ನಿರಂತರವಾಗಿ ರಾಹುಲ್ ಗಾಂಧಿಯವರು ಮಾಡ್ತಾ ಇದ್ದಾರೆ. ಅವರು ಅವರ ಪಕ್ಷದಲ್ಲಿ ಇವತ್ತು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಅವರು ವಿರೋಧ ಪಕ್ಷದ ನಾಯಕ ಪಾರ್ಲಿಮೆಂಟಲ್ಲಿ ಆಗಬೇಕಾಗಿತ್ತು. ಅದರ ಬದಲಾಗಿ ಭಾರತದ ವಿರೋಧ ಪಕ್ಷದ ನಾಯಕರಾಗಿ ಅವರು ಮೂಡಿ ಬರ್ತಾ ಇದ್ದಾರೆ. ಯಾವ ಜಯ ಸಿಕ್ಕಿದೆ? ನ್ಯಾಷನಲ್ ಹೆರಾಲ್ಡ್ ಏನು ಹಗರಣ ಇದೆ, ಬಹಳ ದೊಡ್ಡ ಹಗರಣ. ಹಲವಾರು ಜನ ನಾಯಕರು ಇದರಲ್ಲಿ ಸಿಕ್ಕಾಕೊಳ್ಳುವವರು ಇದ್ದಾರೆ. ನಮ್ಮ ಕರ್ನಾಟಕದ ಭಾವಿ ಮುಖ್ಯಮಂತ್ರಿ ಅಂತ ಬಿಂಬಿಸ್ಕೊಳ್ತಾ ಇರುವಂಥವರು ಕೂಡ ಇದರಲ್ಲಿ ಸಿಕ್ಕಾಕೊತಾರೆ. ಅದಕ್ಕಾಗಿ ಯಾವುದೋ ಕಾರಣಕ್ಕೆ ಯಾವುದೋ ಒಂದು ವಿಚಾರದಲ್ಲಿ ಅವರಿಗೆ ಜಯ ಸಿಕ್ಕ ತಕ್ಷಣ ಭ್ರಷ್ಟಾಚಾರ ಎಲ್ಲ ಮುಚ್ಚೋಯ್ತು ಅನ್ನುವಂಥ ಅರ್ಥ ಅಲ್ಲ. ಭ್ರಷ್ಟಾಚಾರವನ್ನು ನಿರಂತರವಾಗಿ ಕಾಂಗ್ರೆಸ್ ಮಾಡ್ತಾ ಇದೆ, ಪೋಷಿಸ್ತಾ ಬಂದಿದೆ. 50-60 ವರ್ಷ ದೇಶ ಮತ್ತು ರಾಜ್ಯದಲ್ಲಿ ಆಡಳಿತ ಮಾಡಿ ಅದನ್ನೇ ಮಾಡಿದೆ, ಇವತ್ತಿಗೂ ಅದನ್ನೇ ಮಾಡ್ತಾ ಇದೆ.